ಅರಣ್ಯಕಾಂಡ ಅಧ್ಯಾಯ 7. 7ನೆಯ ದಿನದಲ್ಲಿ ಎಫ್ರಾಯಿಂ ಕುಲಾಧಿಪತಿ ಅಮ್ಮೀಹೂದನ ಮಗನಾದ ಎಲೀಷಾಮನು ಕಾಣಿಕೆಯನ್ನು ಸಮರ್ಪಿಸಿದನು. ಅವನ ಕಾಣಿಕೆ ಯಾವುದೆಂದರೆ, ದೇವರ ಸೇವೆಗೆ ನೇಮಕವಾದ ರೂಪಾಯಿಯ ತೂಕದ ಮೇರೆಗೆ 130 ರೂಪಾಯಿ ತೂಕದ ಬೆಳ್ಳಿಯ ಹರಿವಾಣವು, 70 ತೊಲೆ ತೂಕವುಳ್ಳ ಬೆಳ್ಳಿಯ ಬಟ್ಟಲು, ಈ ಎರಡರಲ್ಲಿಯೂ ನೈವೇದ್ಯಕ್ಕಾಗಿ ಎಣ್ಣೆ ಬೆರೆಸಿದ ಗೋಧಿಯ ಹಿಟ್ಟು ತುಂಬಿತ್ತು. ಧೂಪದ್ರವ್ಯ ತುಂಬಿದ್ದ 10 ತೊಲೆ ತೂಕವುಳ್ಳ ಚಿನ್ನದ ಧೂಪಾರತಿ, ಸರ್ವಾಂಗ ಹೋಮಕ್ಕಾಗಿ 1 ಹೋರಿ, 1 ಟಗರು, 1 ವರ್ಷದ ಕುರಿ, ದೋಷ ಪರಿಹಾರಕ ಯಜ್ಞಕ್ಕಾಗಿ 1 ಹೋತ, ಸಮಾಧಾನ ಯಜ್ಞಕ್ಕಾಗಿ 2 ಹೋರಿಗಳು, 5 ಟಗರುಗಳು, 5 ಹೋತಗಳು, ವರ್ಷದ 5 ಕುರಿಗಳು ಇವುಗಳೇ. ಇದೇ ಅಮ್ಮೀಹೂದನ ಮಗನಾದ ಎಲೀಷಾಮನು ಕೊಟ್ಟ ಕಾಣಿಕೆ. 8ನೆಯ ದಿನದಲ್ಲಿ ಮನಸ್ಸೆ ಕುಲಾಧಿಪತಿ ಪೆದಾಚೂರನ ಮಗನಾದ ಗಮ್ಲೀಯೇಲನು ಕಾಣಿಕೆಯನ್ನು ಸಮರ್ಪಿಸಿದನು. ಅವನ ಕಾಣಿಕೆ ಯಾವುದೆಂದರೆ, ದೇವರ ಸೇವೆಗೆ ನೇಮಕವಾದ ರೂಪಾಯಿಯ ತೂಕದ ಮೇರೆಗೆ 130 ರೂಪಾಯಿ ತೂಕದ ಬೆಳ್ಳಿಯ ಹರಿವಾಣವು, 70 ತೊಲೆ ತೂಕವುಳ್ಳ ಬೆಳ್ಳಿಯ ಬಟ್ಟಲು, ಈ ಎರಡರಲ್ಲಿಯೂ ನೈವೇದ್ಯಕ್ಕಾಗಿ ಎಣ್ಣೆ ಬೆರೆಸಿದ ಗೋಧಿಯ ಹಿಟ್ಟು ತುಂಬಿತ್ತು. ಧೂಪದ್ರವ್ಯ ತುಂಬಿದ್ದ 10 ತೊಲೆ ತೂಕವುಳ್ಳ ಚಿನ್ನದ ಧೂಪಾರತಿ, ಸರ್ವಾಂಗ ಹೋಮಕ್ಕಾಗಿ 1 ಹೋರಿ, 1 ಟಗರು, 1 ವರ್ಷದ ಕುರಿ, ದೋಷ ಪರಿಹಾರಕ ಯಜ್ಞಕ್ಕಾಗಿ 1 ಹೋತ, ಸಮಾಧಾನ ಯಜ್ಞಕ್ಕಾಗಿ 2 ಹೋರಿಗಳು, 5 ಟಗರುಗಳು, 5 ಹೋತಗಳು, ವರ್ಷದ 5 ಕುರಿಗಳು ಇವುಗಳೇ. ಇದೇ ಪೆದಾಚೂರನ ಮಗನಾದ ಗಮ್ಲೀಯೇಲನು ಕೊಟ್ಟ ಕಾಣಿಕೆ. 9ನೇ ದಿನದಲ್ಲಿ ಬೆನ್ಯಾಮೀನ್ ಕುಲಾಧಿಪತಿ ಗಿದ್ಯೋನಿಯ ಮಗನಾದ ಅಬೀದಾನನು ಕಾಣಿಕೆಯನ್ನು ಸಮರ್ಪಿಸಿದನು. ಅವನ ಕಾಣಿಕೆ ಯಾವುದೆಂದರೆ, ದೇವರ ಸೇವೆಗೆ ನೇಮಕವಾದ ರೂಪಾಯಿಯ ತೂಕದ ಮೇರೆಗೆ 130 ರೂಪಾಯಿ ತೂಕದ ಬೆಳ್ಳಿಯ ಹರಿವಾಣವು, 70 ತೊಲೆ ತೂಕವುಳ್ಳ ಬೆಳ್ಳಿಯ ಬಟ್ಟಲು, ಈ ಎರಡರಲ್ಲಿಯೂ ನೈವೇದ್ಯಕ್ಕಾಗಿ ಎಣ್ಣೆ ಬೆರೆಸಿದ ಗೋಧಿಯ ಹಿಟ್ಟು ತುಂಬಿತ್ತು. ಧೂಪದ್ರವ್ಯ ತುಂಬಿದ್ದ 10 ತೊಲೆ ತೂಕವುಳ್ಳ ಚಿನ್ನದ ಧೂಪಾರತಿ, ಸರ್ವಾಂಗ ಹೋಮಕ್ಕಾಗಿ 1 ಹೋರಿ, 1 ಟಗರು, 1 ವರ್ಷದ ಕುರಿ, ದೋಷ ಪರಿಹಾರಕ ಯಜ್ಞಕ್ಕಾಗಿ 1 ಹೋತ, ಸಮಾಧಾನ ಯಜ್ಞಕ್ಕಾಗಿ 2 ಹೋರಿಗಳು, 5 ಟಗರುಗಳು, 5 ಹೋತಗಳು, ವರ್ಷದ 5 ಕುರಿಗಳು ಇವುಗಳೇ. ಇದೇ ಗಿದ್ಯೋನಿಯ ಮಗನಾದ ಅಬೀದಾನನು ಕೊಟ್ಟ ಕಾಣಿಕೆ. 10ನೇ ದಿನದಲ್ಲಿ ದಾನ್ ಕುಲಾಧಿಪತಿ ಅಮ್ಮೀಷದ್ದೈಯ ಮಗನಾದ ಅಹೀಗೆಜರನು ಕಾಣಿಕೆಯನ್ನು ಸಮರ್ಪಿಸಿದನು. ಅವನ ಕಾಣಿಕೆ ಯಾವುದೆಂದರೆ, ದೇವರ ಸೇವೆಗೆ ನೇಮಕವಾದ ರೂಪಾಯಿಯ ತೂಕದ ಮೇರೆಗೆ 130 ರೂಪಾಯಿ ತೂಕದ ಬೆಳ್ಳಿಯ ಹರಿವಾಣವು, 70 ತೊಲೆ ತೂಕವುಳ್ಳ ಬೆಳ್ಳಿಯ ಬಟ್ಟಲು, ಈ ಎರಡರಲ್ಲಿಯೂ ನೈವೇದ್ಯಕ್ಕಾಗಿ ಎಣ್ಣೆ ಬೆರೆಸಿದ ಗೋಧಿಯ ಹಿಟ್ಟು ತುಂಬಿತ್ತು. ಧೂಪದ್ರವ್ಯ ತುಂಬಿದ್ದ 10 ತೊಲೆ ತೂಕವುಳ್ಳ ಚಿನ್ನದ ಧೂಪಾರತಿ, ಸರ್ವಾಂಗ ಹೋಮಕ್ಕಾಗಿ 1 ಹೋರಿ, 1 ಟಗರು, 1 ವರ್ಷದ ಕುರಿ, ದೋಷ ಪರಿಹಾರಕ ಯಜ್ಞಕ್ಕಾಗಿ 1 ಹೋತ, ಸಮಾಧಾನ ಯಜ್ಞಕ್ಕಾಗಿ 2 ಹೋರಿಗಳು, 5 ಟಗರುಗಳು, 5 ಹೋತಗಳು, ವರ್ಷದ 5 ಕುರಿಗಳು ಇವುಗಳೇ. ಇದೇ ಅಮ್ಮೀಷದ್ದೈಯ ಮಗನಾದ ಅಹೀಗೆಜರನು ಕೊಟ್ಟ ಕಾಣಿಕೆ. 11ನೆಯ ದಿನದಲ್ಲಿ ಅಶೇರ್ ಕುಲಾಧಿಪತಿ ಒಕ್ರಾನನ ಮಗನಾದ ಪಗೀಯೇಲನು ಕಾಣಿಕೆಯನ್ನು ಸಮರ್ಪಿಸಿದನು. ಅವನ ಕಾಣಿಕೆ ಯಾವುದೆಂದರೆ, ದೇವರ ಸೇವೆಗೆ ನೇಮಕವಾದ ರೂಪಾಯಿಯ ತೂಕದ ಮೇರೆಗೆ 130 ರೂಪಾಯಿ ತೂಕದ ಬೆಳ್ಳಿಯ ಹರಿವಾಣವು, 70 ತೊಲೆ ತೂಕವುಳ್ಳ ಬೆಳ್ಳಿಯ ಬಟ್ಟಲು, ಈ ಎರಡರಲ್ಲಿಯೂ ನೈವೇದ್ಯಕ್ಕಾಗಿ ಎಣ್ಣೆ ಬೆರೆಸಿದ ಗೋಧಿಯ ಹಿಟ್ಟು ತುಂಬಿತ್ತು. ಧೂಪದ್ರವ್ಯ ತುಂಬಿದ್ದ 10 ತೊಲೆ ತೂಕವುಳ್ಳ ಚಿನ್ನದ ಧೂಪಾರತಿ, ಸರ್ವಾಂಗ ಹೋಮಕ್ಕಾಗಿ 1 ಹೋರಿ, 1 ಟಗರು, 1 ವರ್ಷದ ಕುರಿ, ದೋಷ ಪರಿಹಾರಕ ಯಜ್ಞಕ್ಕಾಗಿ 1 ಹೋತ, ಸಮಾಧಾನ ಯಜ್ಞಕ್ಕಾಗಿ 2 ಹೋರಿಗಳು, 5 ಟಗರುಗಳು, 5 ಹೋತಗಳು, ವರ್ಷದ 5 ಕುರಿಗಳು ಇವುಗಳೇ. ಇದೇ ಒಕ್ರಾನನ ಮಗನಾದ ಪಗೀಯೇಲನು ಕೊಟ್ಟ ಕಾಣಿಕೆ. 12ನೇ ದಿನದಲ್ಲಿ ನಫ್ತಾಲಿ ಕುಲಾಧಿಪತಿ ಏನಾನನ ಮಗನಾದ ಅಹೀರನು ಕಾಣಿಕೆಯನ್ನು ಸಮರ್ಪಿಸಿದನು. ಅವನ ಕಾಣಿಕೆ ಯಾವುದೆಂದರೆ, ದೇವರ ಸೇವೆಗೆ ನೇಮಕವಾದ ರೂಪಾಯಿಯ ತೂಕದ ಮೇರೆಗೆ 130 ರೂಪಾಯಿ ತೂಕದ ಬೆಳ್ಳಿಯ ಹರಿವಾಣವು, 70 ತೊಲೆ ತೂಕವುಳ್ಳ ಬೆಳ್ಳಿಯ ಬಟ್ಟಲು, ಈ ಎರಡರಲ್ಲಿಯೂ ನೈವೇದ್ಯಕ್ಕಾಗಿ ಎಣ್ಣೆ ಬೆರೆಸಿದ ಗೋಧಿಯ ಹಿಟ್ಟು ತುಂಬಿತ್ತು.
ಧೂಪದ್ರವ್ಯ ತುಂಬಿದ್ದ 10 ತೊಲೆ ತೂಕವುಳ್ಳ ಚಿನ್ನದ ಧೂಪಾರತಿ, ಸರ್ವಾಂಗ ಹೋಮಕ್ಕಾಗಿ 1 ಹೋರಿ, 1 ಟಗರು, 1 ವರ್ಷದ ಕುರಿ, ದೋಷ ಪರಿಹಾರಕ ಯಜ್ಞಕ್ಕಾಗಿ 1 ಹೋತ, ಸಮಾಧಾನ ಯಜ್ಞಕ್ಕಾಗಿ 2 ಹೋರಿಗಳು, 5 ಟಗರುಗಳು, 5 ಹೋತಗಳು, ವರ್ಷದ 5 ಕುರಿಗಳು ಇವುಗಳೇ. ಇದೇ ಏನಾನನ ಮಗನಾದ ಅಹೀರನು ಕೊಟ್ಟ ಕಾಣಿಕೆ. ಯಜ್ಞವೇದಿಯು ಅಭಿಷೇಕಿಸಲ್ಪಟ್ಟ ದಿನದಲ್ಲಿ ಇಸ್ರಾಯೇಲರ ಕುಲಾಧಿಪತಿಗಳು ಅದರ ಪ್ರತಿಷ್ಠೆಗಾಗಿ ಕೊಟ್ಟ ಕಾಣಿಕೆಗಳು ಒಟ್ಟಾಗಿ 12 ಬೆಳ್ಳಿಯ ಹರಿವಾಣಗಳು, 12 ಬೆಳ್ಳಿಯ ಬಟ್ಟಲುಗಳು, 12 ಚಿನ್ನದ ಧೂಪಾರತಿಗಳು. ಒಂದೊಂದು ಬೆಳ್ಳಿಯ ಹರಿವಾಣವು 130 ರೂಪಾಯಿ ತೂಕವುಳ್ಳದ್ದು, ಒಂದೊಂದು ಬಟ್ಟಲು 70 ರೂಪಾಯಿ ತೂಕದ್ದು. ಆ ಬೆಳ್ಳಿಯ ಪಾತ್ರೆಗಳ ಒಟ್ಟು ತೂಕ ದೇವರ ಸೇವೆಗೆ ನೇಮಕವಾದ ರೂಪಾಯಿಯ ಪ್ರಕಾರ 2400 ರೂಪಾಯಿ. ಧೂಪದ್ರವ್ಯ ತುಂಬಿದ್ದ ಒಂದೊಂದು ಚಿನ್ನದ ಧೂಪಾರತಿಯ ತೂಕವು ದೇವರ ಸೇವೆಗೆ ನೇಮಕವಾದ ತೊಲೆಯ ಪ್ರಕಾರ 10 ತೊಲೆಯ ಮೇರೆಗೆ ಇರುವುದರಿಂದ ಆ 12 ಧೂಪಾರತಿಗಳ ಚಿನ್ನವು ಒಟ್ಟಾಗಿ 120 ತೊಲೆ. ಸರ್ವಾಂಗ ಹೋಮಕ್ಕಾಗಿ ಕೊಟ್ಟ ಪಶುಗಳು, ಹೋರಿಗಳು 12, ಟಗರುಗಳು 12, ವರ್ಷದ ಕುರಿಗಳು 12, ಇವುಗಳೊಂದಿಗೆ ಸಮರ್ಪಿಸಬೇಕಾದ ಧಾನ್ಯ ದ್ರವ್ಯವನ್ನು ಕೊಟ್ಟರು. ದೋಷ ಪರಿಹಾರಕ ಯಜ್ಞಕ್ಕಾಗಿ ಕೊಟ್ಟದ್ದು 12 ಹೋತಗಳು, ಸಮಾಧಾನ ಯಜ್ಞಕ್ಕಾಗಿ ಕೊಟ್ಟ ಪಶುಗಳು, ಹೋರಿಗಳು 24, ಟಗರುಗಳು 60, ಹೋತಗಳು 60, ವರ್ಷದ ಕುರಿಗಳು 60. ಯಜ್ಞವೇದಿಯು ಅಭಿಷೇಕಿಸಲ್ಪಟ್ಟ ನಂತರ ಇದೇ ಅದರ ಪ್ರತಿಷ್ಠೆಗೆ ಸಮರ್ಪಿಸಲ್ಪಟ್ಟ ಕಾಣಿಕೆ. ಮೋಶೆ ಯೆಹೋವನ ಸಂಗಡ ಮಾತಾಡಬೇಕೆಂದು ದೇವದರ್ಶನದ ಗುಡಾರದೊಳಗೆ ಹೋದಾಗ ಆಜ್ಞಾಶಾಸನಗಳ ಮಂಜೂಷದ ಮೇಲಣ ಕೃಪಾಸನದ ಮೇಲಿನಿಂದ ಆ 2 ಕೆರೂಬಿಗಳ ನಡುವೆಯಿಂದ ತನ್ನ ಸಂಗಡ ಮಾತಾಡುವ ಯೆಹೋವನ ಸ್ವರವು ಅವನಿಗೆ ಕೇಳಿಸಿತು. ಹೀಗೆ ಆತನು ಅವನ ಸಂಗಡ ಮಾತಾಡಿದನು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ವೀಕ್ಷಕರೇ, ನಿಮಗೆ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆಗಳು. ಬನ್ನಿರಿ, ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಅಧ್ಯಾಯ 7, ಅರಣ್ಯಕಾಂಡ, ದ ಬುಕ್ ಆಫ್ ನಂಬರ್ಸ್, ಚಾಪ್ಟರ್ 7. ಇದು ದೊಡ್ಡ ಅಧ್ಯಯನವಾಗಿರೋದ್ರಿಂದ ಅದನ್ನು 2 ಭಾಗವನ್ನಾಗಿ ಮಾಡಿಬಿಟ್ಟು ನಾವು ಅಧ್ಯಯನ ಮಾಡ್ತಿದ್ದೇವೆ. 7ನೇ ಅಧ್ಯಾಯದ 1ರಿಂದ 47 ವಚನಗಳು ಒಂದು ಭಾಗ, ಮತ್ತು 48ರಿಂದ ಮತ್ತು 89ನೇ ವಚನದವರೆಗೆ 2ನೇ ಭಾಗ. ಅರಣ್ಯಕಾಂಡ 7ನೇ ಅಧ್ಯಾಯದ 4-5 ವಚನಗಳಲ್ಲಿ ಕರ್ತನು ಅವರ ಕಾಣಿಕೆಗಳನ್ನು, ನೀನು ಇವರ ಕೈಯಿಂದ ಈ ಕಾಣಿಕೆಯ ವಸ್ತುಗಳನ್ನು ತೆಗೆದುಕೋ ಅಂತ ಹೇಳ್ತಾರೆ. ತೆಗೆದುಕೊಳ್ಳೋದು ಅಷ್ಟೇ ಅಲ್ಲ, ಅದು ಲೇವಿಯರಿಗೆ ಕೊಡು ಎಂಬುದಾಗಿ ಹೇಳ್ತಾರೆ. ಲೇವಿಯರಿಗೆ ಕೊಡು ಅನ್ನುವಂಥದ್ದು ಅಷ್ಟೇ ಅಲ್ಲ, ದೇವದರ್ಶನ ಗುಡಾರದ ಸೇವೆಗೋಸ್ಕರವಾಗಿ ಅದು ಯೂಸ್ ಆಗಲಿ ಎಂಬುದಾಗಿ ಹೇಳ್ತಾರೆ. ಮತ್ತು ಅದೇ ರೀತಿಯಾಗಿ ಮೋಶೆ ದೇವರ ಮಾತಿನ ಪ್ರಕಾರವಾಗಿ ಲೇವಿಯರಿಗೆ ಆ ಕಾಣಿಕೆಯನ್ನು ತಕ್ಕೊಂಡು, ಆದರೆ ಕೆಹಾತ್ಯರಿಗೆ ಮಾತ್ರ ಏನು ಕೊಡಲಿಲ್ಲ ಎಂಬಂಥ ಮಾತು ಕೂಡ ಇದೆ. ಕೆಲವು ಸಾರಿ ಆದರೆ ಅವರು ಒಳ್ಳೆ ಕೆಲಸನೇ ಮಾಡ್ತಾಯಿದ್ರು. 9ನೇ ವಚನದ ಪ್ರಕಾರವಾಗಿ, ಅರಣ್ಯಕಾಂಡ 7:9 ಪ್ರಕಾರವಾಗಿ ಅವರಿಗೆ ನೇಮಕವಾದ ಕೆಲಸ ಏನಂತ ಹೇಳಿದ್ರೆ, ದೇವದರ್ಶನ ಗುಡಾರದ ಸಲಕರಣೆಗಳನ್ನು, ವಸ್ತುಗಳನ್ನು ಅವರು ಹೊರುವಂಥದ್ದು. ದೇವರಿಗೆ ಸಂಬಂಧಿಸಿದಂಥ ವಸ್ತುಗಳನ್ನು, ಸಲಕರಣೆಗಳನ್ನು ದೇವರ ಆಜ್ಞಾಪಿಸಿ ದೇವರಿಂದ ಪ್ರತಿಷ್ಠಿತವಾದಂಥ ವಸ್ತುಗಳನ್ನು ಹೊರುವಂಥ ಪ್ರತಿಷ್ಠಿತರು ಈ ಕೆಹಾತ್ಯರು. ಆದದ್ದರಿಂದ ನನ್ನ ಒಂದು ಅನಿಸಿಕೆ ಏನಂತ ಹೇಳಿದರೆ, ಕಾಣಿಕೆ ಲೇವಿಯರಿಗೆ ಕಾಣಿಕೆ ಕೊಡಲಾಗಿತ್ತು. ಇಲ್ಲಿ ಲೇವಿಯರಿಗೆ ಕಾಣಿಕೆ ಕೊಟ್ಟನು ಅಂತ ಹೇಳಿಬಿಟ್ಟು 7ನೇ ಅಧ್ಯಾಯದ 6ನೇ ವಚನ ಕೊನೆ ಭಾಗ. ಆದರೆ ಕೊಡಲಿಲ್ಲ ಎಂಬುದಾಗಿ 7ನೇ ಅಧ್ಯಾಯದ 9ನೇ ವಚನದ ಮಧ್ಯಭಾಗದಲ್ಲಿ ಕೆಲವರಿಗೆ ಕೊಡಲಿಲ್ಲ. ಇಬ್ಬರು ದೇವರ ಸೇವಕರೇ, ಈ ಇಬ್ಬರು ಲೇವಿಯರೇ
ಇವರಿಗೆ ದೇವ್ರ ಸೇವೆ ಮಾಡ್ತಾಯಿದ್ರು, ದೇವ್ರ ದರ್ಶನ ಗುಡಾರದಲ್ಲಿ ಮಾಡ್ತಿದ್ರು. ಒಬ್ರಿಗೆ ಸಿಕ್ತು, ಇನ್ನೊಬ್ಬರಿಗೆ ಕಾಣಿಕೆ ಸಿಗಲಿಲ್ಲ. ಹಾಗಾದರೆ ಇದರಿಂದ ನಾವು ಕಲಿತಕ್ಕಂಥ ಒಂದು ಪಾಠ ಏನಂದರೆ, ಕೆಲವು ಸಾರಿ ದೇವರು ನಮಗೆ ನಾವು ಸೇವೆ ಮಾಡಲಿಕ್ಕೆ ಏನಾದರೂ ಬಹುಮಾನವನ್ನು, ಕಾಣಿಕೆಯನ್ನು ಆತನು ಕೊಡಲು ಸಾಧ್ಯ, ಕೆಲವು ಸಾರಿ ಕೊಡದೇ ಇರಲಿಕ್ಕೂ ಕೂಡ ಸಾಧ್ಯ. ಕೊಟ್ಟರೂ ಭಾಳ ಖುಷಿಯಾಗಿಯೂ ನಾವು ಇರಬಾರ್ದು, ಅದಕ್ಕಾಗಿ ದೇವ್ರಿಗೆ ಸ್ತೋತ್ರ ಮಾಡಬೇಕು. ಕೊಡದೇ ಇದ್ದರೆ ಕೂಡ ಅದರ ವಿಷಯದಲ್ಲಿ ಗೊಣಗುಟ್ಟದೆ ಇರಬೇಕು, ದೇವರಿಗೆ ಸ್ತೋತ್ರ ಮಾಡಬೇಕು. ಸರಿ, ಅರಣ್ಯಕಾಂಡ 7ನೇ ಅಧ್ಯಾಯದಲ್ಲಿ 12 ಗೋತ್ರ ಪುರುಷರು 12 ಕಾಣಿಕೆಗಳನ್ನು 12 ದಿವಸಗಳು ಅವರು ಕೊಡ್ತಾ ಇರುವಂಥ ಮಾತನ್ನು ನಾವು ಅಧ್ಯಯನ ಮಾಡಿಕೊಳ್ತಿದ್ದೇವೆ. ಮೊದಲನೇ ದಿನದಲ್ಲಿ ಆ ಕಾಣಿಕೆಯನ್ನು ಯಹೂದ ಗೋತ್ರದವರು ಕೊಟ್ಟರು, ಮತ್ತು ನಹಶೋನನು ಆ ಕಾಣಿಕೆಯನ್ನು ತಂದು ಆ ಗೋತ್ರದ ಪರವಾಗಿ ಕೊಟ್ಟನು. ನಹಶೋನನು ಅಂತ ಹೇಳಿದರೆ ಪಿಸಗುಟ್ಟು ಅಂತವನು, ಒಂದು ರೀತಿಯಿಂದ ಮಾಂತ್ರಿಕ ಅಂತ ಕೂಡ ಹೇಳ್ಬೋದು. ಅಂದರೆ ದೇವರಿಗಾಗಿ ಅವನು ಮಾತನಾಡುವಂಥದ್ದು, ಪಿಸುಗುಟ್ಟುವಂಥದ್ದು ದೇವರಿಗಾಗಿ ಇತ್ತಂತ ಹೇಳಿಬಿಟ್ಟು ಅಂಥ ಒಂದು ಹೆಸರು ಅವನಿಗೆ ಲಭಿಸಿರಬೇಕೇನು. 2ನೇ ದಿನದಲ್ಲಿ ಇಸ್ಸಾಕಾರ್ ಗೋತ್ರದಿಂದ ನೆತನೇಲನು ಬಂದು ಕರ್ತನಿಗೆ ಕಾಣಿಕೆಯನ್ನು ಸಮರ್ಪಿಸಿದನು. ದೇವರಿಂದ ಕೊಡಲ್ಪಟ್ಟವನೆಂಬುದಾಗಿ ಅವನ ಹೆಸರು ನೆತನೇಲನು ಅಂತ ಹೇಳ್ಬಿಟ್ಟು, ದೇವರಿಗೆ ಕೊಡಲ್ಪಟ್ಟವನು ದೇವರಿಗೆ ಕಾಣಿಕೆಯನ್ನು ಕೊಡ್ತಾನೆ. 3ನೇ ದಿನದಲ್ಲಿ ಜಬುಲೂನ್ ಗೋತ್ರದಿಂದ ಏಲಿಯಾಬನು ಬಂದು ಕಾಣಿಕೆಯನ್ನು ಕೊಡ್ತಾನೆ. ಅದು 7:24 ತಂದೆಯ ದೇವರು ಎಂಬ ಹೆಸರನ್ನು ಇವನು ಹೊಂದಿದವನು ಎಲಿಯಾಬ. ಮತ್ತು 30ನೇ ವಚನ 7ನೇ ಅಧ್ಯಾಯದಲ್ಲಿ ರೂಬೇನ್ ಗೋತ್ರದಿಂದ 4ನೇ ದಿನ ಎಲಿಚೂರನು ಬಂದು ಕರ್ತನಿಗೆ ಕಾಣಿಕೆಯನ್ನು, ದೇವರಿಗೆ ಕಾಣಿಕೆಯನ್ನು ಕೊಡ್ತಾನೆ. ಎಲಿಚೂರನು ಅಂತ ಹೇಳಿಬಿಟ್ಟು ಆ ಹೆಸರಿನ ಅರ್ಥ ಏನಂದರೆ ಬಂಡೆಯ ದೇವರು, ಗಾಡ್ ಆಫ್ ದ ರಾಕ್ ಅಂತೇಳ್ಬಿಟ್ಟು. ಕೀರ್ತನೆಗಾರ ನನ್ನ ಬಂಡೆಯೇ, ನನ್ನ ಕೋಟೆಯೇ, ನನ್ನ ಗುರಾಣಿಯೇ ಎಂಬುದಾಗಿ ಪ್ರಾರ್ಥನೆಯಲ್ಲಿ ಮಾಡುವಂಥದ್ದು. ಅದು ಮಾನವೀಯ ಪರಿಮಿತಿಯ ಪ್ರಾರ್ಥನೆ. ಯಾಕಂದರೆ ಬಂಡೆಗಿಂತಲೂ ಕೋಟೆಗಿಂತಲೂ ಗುರಾಣಿಗಿಂತಲೂ ಆತನು ದೊಡ್ಡ ಆತನು. ಆದರೂ ಕೂಡ ಮಾನವರು ತಮ್ಮದೇ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳುವಂಥ ರೀತಿಯಲ್ಲಿ ಕೀರ್ತನೆಗಾರರು ಆ ರೀತಿಯಾಗಿ ಪ್ರಾರ್ಥನೆ ಮಾಡ್ತಿದ್ರು. 5ನೇ ದಿನ ಸಿಮಿಯನ್ ಗೋತ್ರದಿಂದ 36ನೇ ವಚನ ಸೆಲುಮಿಯೇಲನು ಬಂದು ಕಾಣಿಕೆಯನ್ನು 12 ವಿಧವಾದ ಕಾಣಿಕೆಯನ್ನು ದೇವರಿಗೆ ಸಮರ್ಪಿಸಿದನು. ಮತ್ತು ಈ ಕಾಣಿಕೆ, ಈ ಸೆಲುಮಿಯೇಲನು ಅಂತ ಹೇಳಿಬಿಟ್ಟು ನೋಡುವಾಗ ದೇವರ ಸಮಾಧಾನ ಎಂಬ ಹೆಸರಿರುವಂಥವನು ಸಮಾಧಾನವಾಗಿ ಬಂದು ದೇವರಿಗೆ ಕಾಣಿಕೆಯನ್ನು ಸಮರ್ಪಿಸ್ತಾನೆ. ದೇವರು ಅವನ ಕಾಣಿಕೆಯನ್ನು ಸ್ವೀಕಾರ ಮಾಡಿದರು, ತಕ್ಕೋ ಅಂತ ಹೇಳಿದರು. ಎಲ್ಲರ ಕಾಣಿಕೆಯನ್ನು ಕೂಡ ದೇವರು ಸ್ವೀಕಾರ ಮಾಡಿಕೊಂಡು 42ನೇ ವಚನ ಅರಣ್ಯಕಾಂಡ 7ರಲ್ಲಿ ನೋಡುವಾಗ ಗಾದ್ ಗೋತ್ರದಿಂದ ಒಬ್ಬ ನಾಯಕನು ಬಂದು ಅವರ ಪ್ರತಿನಿಧಿಯಾಗಿ ಕಾಣಿಕೆಯನ್ನು ಸಮರ್ಪಿಸ್ತಾನೆ. ಅವನ ಹೆಸರು ಎಲಿಯಾಸಾಫನು. ಎಲಿಯಾಸಾಫನ್ ಅಂದರೆ ಕೂಡಿಸುವ ದೇವರು, ಗಾಡ್ ಆಫ್ ಗ್ಯಾದರರ್, ಕೂಡಿಸುವಂಥ ಅಥವಾ ಕೂಡಿಕೆಯ ದೇವರು, ಗುಂಪಿನ ದೇವರು, ಸಭೆಯ ದೇವರೆಂಬ ಅರ್ಥವನ್ನು ಕೊಡುವಂಥದ್ದು. ಅಂಥ ಹೆಸರು ಇರುವಂಥ ಮನುಷ್ಯನು ಬಂದು 12 ವಿಧವಾದ ಕಾಣಿಕೆಯನ್ನು ದೇವರಿಗೆ ಸಮರ್ಪಿಸಿದಾಗ ದೇವರು ಅವನ ಕಾಣಿಕೆಯನ್ನು ಕೊಡೋ ತೆಗೆದುಕೋ ಎಂಬುದಾಗಿ ಮೋಶೆಗೆ ಹೇಳಿದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈಗ 7ನೇ ದಿನದಲ್ಲಿ ಎಫ್ರಾಯಿಮ್ ಅಂದರೆ 2ರಷ್ಟು ಫಲ ಎಂಬಂಥ ಹೆಸರು ಇರುವಂಥ ವ್ಯಕ್ತಿ. ಅವನ ಗೋತ್ರದಿಂದ, ಎಫ್ರಾಯಿಮ್ ಗೋತ್ರದಿಂದ ಎಲಿಷಾಮ ಬಂದು ಕಾಣಿಕೆಯನ್ನು ಕೊಡ್ತಾನೆ. ಎಲಿಷಾಮ ಅಂತ ಹೇಳಿದರೆ ಕೇಳಿಸಿಕೊಳ್ಳುವ ದೇವರು, ಗಾಡ್ ಆಫ್ ಹಿಯರಿಂಗ್, ಕೇಳಿಸಿಕೊಳ್ಳುವ ದೇವರು ಎಂಬಂಥ ಅರ್ಥವುಳ್ಳಂಥ ಹೆಸರಿನ ಅರ್ಥವುಳ್ಳಂಥ ವ್ಯಕ್ತಿ 7ನೇ ದಿನದಲ್ಲಿ ಎಫ್ರಾಯಿಮ್ ಕುಲದ ಪ್ರತಿನಿಧಿಯಾಗಿ ಬಂದು 12 ವಿಧವಾದ ಕಾಣಿಕೆಯನ್ನು ಸಮರ್ಪಿಸ್ತಾನೆ. ಈ ಮಾತನ್ನು ಅರಣ್ಯಕಾಂಡ 7ನೇ ಅಧ್ಯಾಯದ 48ನೇ ವಚನದಲ್ಲಿದೆ. ದಿ ಬುಕ್ ಆಫ್ ನಂಬರ್ಸ್ ಚಾಪ್ಟರ್ 7 ಆ್ಯಂಡ್ ವರ್ಸ್ 48. 8ನೇ ದಿನ ನೋಡ್ರಿ, 12 ದಿನಗಳು 12 ಗೋತ್ರ ಪುರುಷರು 12 ವಿಧವಾದಂಥ ಕಾಣಿಕೆಗಳನ್ನು
ತಂದು ದೇವರಿಗೆ ಸಮರ್ಪಿಸ್ತಿದ್ರು. 7ನೇ ಅಧ್ಯಾಯ ಅರಣ್ಯಕಾಂಡ 54ನೇ ವಚನದಲ್ಲಿ ನೋಡುವಾಗ 8ನೇ ದಿನದಲ್ಲಿ ಮನಸ್ಸೆ ಕುಲದ ಪ್ರತಿನಿಧಿಯಾಗಿರುವ ನಾಯಕನು, ಅವನ ಹೆಸರು ಗಮ್ಲಿಯೇಲನು ಅಂತ ಹೇಳ್ಬಿಟ್ಟು. ಗಮ್ಲಿಯೇಲನು ಅಂತ ಹೇಳಿದರೆ ದೇವರ ಪ್ರತಿಫಲ, ದ ರಿವಾರ್ಡ್ ಆಫ್ ಗಾಡ್, ದೇವರ ಪ್ರತಿಫಲ ಎಂಬಂಥ ಗಮ್ಲಿಯೇಲನು ಬಂದು 12 ವಿಧವಾದ ಕಾಣಿಕೆಯನ್ನು ದೇವ್ರಿಗೆ ಸಮರ್ಪಿಸಿದನು. ದೇವರು ಮೋಶೆಗೆ ಆ ಕಾಣಿಕೆಯನ್ನು ತಕ್ಕೋ ಲೇವಿಯರಿಗೆ ಉಪಯೋಗಿಸು, ದೇವದರ್ಶನ ಗುಡಾರಕ್ಕೆ ಉಪಯೋಗಿಸು ಎಂಬುದಾಗಿ ಹೇಳ್ತಾನೆ. ದೇವರು ಕಾಣಿಕೆಯನ್ನು ಸ್ವೀಕಾರ ಮಾಡುವಂಥದ್ದು ಕೂಡ ಆಶೀರ್ವಾದ ಅನುಭವ. 9ನೇ ದಿನ 60ನೇ ವಚನ, ಅರಣ್ಯಕಾಂಡ 7ನೇ ಅಧ್ಯಾಯದ 60ನೇ ವಚನದಲ್ಲಿ 9ನೆಯ ದಿನದಲ್ಲಿ ಬೆನ್ಯಾಮೀನ್ ಗೋತ್ರದಿಂದ ಒಬ್ಬ ನಾಯಕನು ಬಂದು ಕಾಣಿಕೆಯನ್ನು ಸಮರ್ಪಿಸ್ತಾನೆ. ಅವನ ಹೆಸರು ಅಭಿದಾನನು ಅಂತ ಹೇಳ್ಬಿಟ್ಟು. ಅಭಿದಾನನು ಅಂತ ಹೇಳಿದ್ರೆ ದಾನ್ ಅಂತ ಹೇಳಿದರೆ ನ್ಯಾಯಾಧಿಪತಿ, ಅಬ್ ಅಂತ ಹೇಳಿದ್ರೆ ತಂದೆ ಅಂತ ಹೇಳ್ಬಿಟ್ಟು, ತೀರ್ಪಿನ ತಂದೆ, ಫಾದರ್ ಆಫ್ ಜಡ್ಜ್ ಅಥವಾ ಜಡ್ಜ್ ಅಂತ ಹೇಳ್ಬೋದು, ಜಡ್ಜ್ಮೆಂಟ್ ಹೇಳ್ಬೋದು, ತೀರ್ಪಿನ ನ್ಯಾಯ ತೀರ್ಪಿನ ತಂದೆ, ದೇವರನ್ನೇ ಸೂಚಿಸ್ತದೆ. ಆ ಅಭಿದಾನನು ಕೂಡ ಬಂದು 60ನೇ ವಚನದಲ್ಲಿ ಕಾಣಿಕೆಯನ್ನು 12 ವಿಧವಾದ ಕಾಣಿಕೆಯನ್ನು ದೇವರಿಗೆ ಸಮರ್ಪಿಸಿದನು. ದೇವರ ಕಾಣಿಕೆಯನ್ನು ಸ್ವೀಕಾರ ಮಾಡಿದನು. ಅದು 9ನೇ ದಿನದಲ್ಲಿ ನಡೆದಂಥ ಒಂದು ಘಟನೆ. 10ನೇ ದಿನದಲ್ಲಿ 66ನೇ ವಚನ, ಅರಣ್ಯಕಾಂಡ 7:66ನೇ ವಚನ. 10ನೇ ದಿನದಲ್ಲಿ ದಾನ್ ಗೋತ್ರದಿಂದ ಅಹಿಗೆಜೇರನು ಬಂದು ಕಾಣಿಕೆಯನ್ನು ಸಮರ್ಪಿಸ್ತಾನೆ. ಅಹಿಗೆಜೇರನು ಅಂಥೇಳಿ ಆ ಹೆಸರಿನ ಅರ್ಥ ಒಳ್ಳೆಯ ಹೆಸರು. ಅದೇನೆಂದರೆ ಸಹಾಯದ ಸಹೋದರ, ಬ್ರದರ್ ಆಫ್ ಹೆಲ್ಪ್ ಎಂಬುದು ಇವನ ಹೆಸರು. ಅವನು ಕೂಡ ಅಹಿಗೆಜೇರನು ಬಂದು ಕಾಣಿಕೆಯನ್ನು ದೇವರಿಗೆ ಸಮರ್ಪಿಸ್ತಾನೆ. ಅವನು ದಾನ್ ಕುಲಕ್ಕೆ ಪ್ರತಿನಿಧಿಯಾದಂಥ ವ್ಯಕ್ತಿ. ಸುಮಾರು 12 ವಿಧವಾದಂಥ ಕಾಣಿಕೆಗಳನ್ನು ದೇವರಿಗೆ ಸಮರ್ಪಿಸಿದಾಗ ಕಾಣಿಕೆ ಸ್ವೀಕಾರವಾಯಿತು. ಅರಣ್ಯಕಾಂಡ 7ನೇ ಅಧ್ಯಾಯ 72ನೇ ವಚನ, 11ನೇ ದಿನದಲ್ಲಿ, 12 ದಿನಗಳು ಕಾಣಿಕೆ ತಂದು ಪ್ರತಿದಿನ ಕೊಡ್ತಿದ್ರು ಒಂದೊಂದು ಗೋತ್ರದವರು. 11ನೇ ದಿನದಲ್ಲಿ ಆಶೇರ್ ಕುಲದಿಂದ, ಆಶೇರ್ ಅಂದರೆ ಆಶೀರ್ವಾದ, ಹರ್ಷ ಎಂಬಂಥ ಅರ್ಥ. ಆ ಆಶೇರ್ ಗೋತ್ರದಿಂದ ಒಬ್ಬ ನಾಯಕನು ಬಂದು ದೇವರಿಗೆ ಕಾಣಿಕೆ ಕೊಟ್ಟನು. ಅವನ ಹೆಸರು ವಿಚಿತ್ರವಾದಂಥ ಹೆಸರು. ಅದೇನೆಂದರೆ ಪಗಿಯೇಲನು ಅಂತ ಹೇಳ್ಬಿಟ್ಟು. 72ನೇ ವಚನ ಅರಣ್ಯಕಾಂಡ 7. ಪಗಿಯೇಲನು ಅಂತ ಹೇಳಿದರೆ ಅವನ ಹೆಸರಿನ ಅರ್ಥ ಬಹಳ ಆಶ್ಚರ್ಯವಾಗಿದೆ. ಆಕ್ಸಿಡೆಂಟ್ ಆಫ್ ಗಾಡ್, ದೇವರ ಅಪಘಾತ ಅಂತ ಅಕ್ಷರಿಕವಾಗಿ ಅವನ ಹೆಸರು ಪಗಿಯೇಲನು, ಅಂದರೆ ದೇವರ ಅಪಘಾತ. ಅದನ್ನು ನಾವು ಸಕಾರಾತ್ಮಕವಾಗಿ ತಗೊಳ್ಳೋಣ, ನಾವು ನಕಾರಾತ್ಮಕವಾಗಿ ಯಾಕೆ ತಗೋಬೇಕು? ದೇವರ ಆಕ್ಸಿಡೆಂಟ್ ಅನ್ನೋಕ್ಕಿಂತಲೂ ದೇವರ ಪ್ರಭಾವ, ದೇವರ ದಿ ಇಂಪ್ಯಾಕ್ಟ್ ಆಫ್ ಗಾಡ್ ಎಂಬುದಾಗಿ ಹೇಳ್ಬೋದು. ದೇವರ ಪ್ರಭಾವ ಎಂಬಂಥ ಹೆಸರು ಇರುವಂಥ ಒಬ್ಬ ಮನುಷ್ಯನು 12 ವಿಧವಾದ ಕಾಣಿಕೆಗಳನ್ನು ತಗೊಂಡು ಬಂದಾಗ ದೇವ್ರ ಮೋಶೆಗೆ ಹೇಳಿ ಅದನ್ನು ತಗೋ ಅಂತ ಹೇಳ್ಬಿಟ್ಟು ದೇವ್ರ ಸೇವೆಗೆ, ದೇವದರ್ಶನ ಗುಡಾರಕ್ಕೆ ಅದನ್ನು ಯೂಸ್ ಮಾಡಿಕೊಂಡ್ರು, ಉಪಯುಕ್ತ ಮಾಡಿಕೊಂಡ್ರು. ದೇವ್ರ ಕಾಣಿಕೆಯನ್ನು ಸ್ವೀಕಾರ ಮಾಡಿದ್ದು ಪಗಿಯೇಲನಿಗೆ ಆಕ್ಸಿಡೆಂಟ್ ಆಫ್ ಗಾಡ್, ದೇವರ ಅಪಘಾತ ಎಂಬಂಥ ವ್ಯಕ್ತಿಗೆ ಅದು ಒಂದು ಆಶೀರ್ವಾದವೇ. 78ನೇ ವಚನ, ಅರಣ್ಯಕಾಂಡ 7ನೇ ಅಧ್ಯಾಯದ 78ನೇ ವಚನದಲ್ಲಿ 12ನೇ ದಿನದಲ್ಲಿ, ಅಂದರೆ ಕೊನೆ ದಿನ, ನೆನಪಿರಲಿ 12 ದಿನಗಳು, 12 ಗೋತ್ರದವರು 12 ವಿಧವಾದ ಕಾಣಿಕೆಗಳನ್ನು, ಸುಮಾರು 12 ವಿಧವಾದ ಕಾಣಿಕೆಗಳನ್ನು ದೇವರ ಸನ್ನಿಧಾನದಲ್ಲಿ ತಂದು ಕೊಡ್ತಿದ್ರು. ದೇವರು ಅದನ್ನು ಮೆಚ್ಚಿ ಸ್ವೀಕಾರ ಮಾಡ್ತಿದ್ದರು. ಇವರ ವಿಷಯದಲ್ಲಿ ದೇವರಿಗೆ ಸಂತೋಷವಾಗಿರಬೇಕಿಲ್ಲದಿದ್ದರೆ ಕಾಣಿಕೆ ಅದು ರಿಜೆಕ್ಟ್ ಆಗ್ತಿತ್ತು, ತಿರಸ್ಕಾರ ಮಾಡಿಬಿಡ್ತಿದ್ರು. ದೇವರು ಅದನ್ನು ಸ್ವೀಕಾರ ಮಾಡಂತ ಮೋಶೆಗೆ ಹೇಳಿದರು. ದೇವದರ್ಶನ, ದೇವ್ರ ಸೇವೆಗೆ ಅದು ಯೂಸು ಕೂಡ ಆಯಿತು, ಉಪಯುಕ್ತವಾಯಿತು.
78ನೇ ವಚನ, ಅರಣ್ಯಕಾಂಡ 7ನೇ ಅಧ್ಯಾಯದ 78ನೇ ವಚನದಲ್ಲಿ 12ನೇ ದಿನದಲ್ಲಿ, ಕೊನೆ ದಿನದಲ್ಲಿ ನಫ್ತಾಲಿ ಗೋತ್ರ, ನಫ್ತಾಲಿ ಅಂತ ಹೇಳಿದ್ರೆ ಹೋರಾಡುವವನು, ರೆಸ್ಲರ್. ಈ ನಫ್ತಾಲಿ ಗೋತ್ರದಿಂದ ಅಹೀರನು ಅಂತೇಳ್ಬಿಟ್ಟು ಈ ಅಹೀರನು ಎಂಬ ನಾಯಕನು ಬಂದು ಕಾಣಿಕೆಯನ್ನು ಸಮರ್ಪಿಸಿದ. ಇವನ ಹೆಸರು ವಿಚಿತ್ರವಾದಂಥ ಒಂದು ಹೆಸರು. ಈಗಾಗಲೇ ಪಗಿಯಲನ ಬಗ್ಗೆ ನಾವು ನೋಡಿದ್ವಿ. ಆಕ್ಸಿಡೆಂಟ್ ಆಫ್ ಗಾಡ್, ದೇವರ ಅಪಘಾತ, ದೇವರ ಪ್ರಭಾವ ಎಂಬಂಥ ಹೆಸರನ್ನು ಹೊಂದಿದವನು. ಇನ್ನೂ ಇದು ವಿಚಿತ್ರವಾದಂಥ ಒಂದು ಹೆಸರು. 78ನೇ ವಚನದಲ್ಲಿ ಅಹೀರನು ಅಂತ ಹೇಳ್ಬಿಟ್ಟು ನೋಡುವಾಗ ಬ್ರದರ್ ಆಫ್ ರಾಂಗ್, ತಪ್ಪಿನ ಸಹೋದರನು ಅಥವಾ ಭಾರದ ಸಹೋದರನು ಅಥವಾ ನೋಯಿಸುವ ಸಹೋದರನು ಎಂಬುದು ಇವನ ಹೆಸರು. ಅಹೀರನು. ನಮ್ಮ ಜೀವನದಲ್ಲಿ ಭಾಳ ಅಹೀರರು ಇದ್ದಾರೆ. ಕೆಲವು ಸಾರಿ ನಾವು ಬೇರೆಯವರಿಗೆ ಅಹೀರರು ಆಗಿದ್ದೇವೆ. ಬ್ರದರ್ ಆಫ್ ರಾಂಗ್ ಅಥವಾ ತಪ್ಪು ಮಾಡುವ ಅಥವಾ ಹಾನಿ ಮಾಡುವ ಸಹೋದರರು ಎಂಬಂತ. ಅವನು ಕೂಡ ಕಾಣಿಕೆ ತಗೊಂಡು ಬಂದಾಗ ದೇವರು ಆ ಕಾಣಿಕೆಯನ್ನು ಕೂಡ, ಅವನ ಹೆಸರೇ ತಪ್ಪು ಮಾಡಿದ ಸಹೋದರನಾಗಿದ್ದರೂ ಕೂಡ ಅವನು ಮಾಡಿದ್ದು ಒಳ್ಳೆ ಒಂದು ಕೃತ್ಯವಾಗಿತ್ತು. 12 ವಿಧವಾದ ಕಾಣಿಕೆಯನ್ನು ದೇವರ ಸನ್ನಿಧಾನದಲ್ಲಿ ತಂದು ಕೊಟ್ಟನು. ದೇವರು ಅದನ್ನು ಸ್ವೀಕಾರ ಮಾಡಿದನು. ದೇವರು ನಮಗೆ ಸ್ತೋತ್ರವಾಗಲಿ. ಈ ರೀತಿಯಾಗಿ 12 ಗೋತ್ರದವರು 12 ವಿಧವಾದ ಕಾಣಿಕೆಗಳನ್ನು 12 ದಿನಗಳಲ್ಲಿ ತಂದು ದೇವರಿಗೆ ಸಮರ್ಪಿಸಿದಾಗ ದೇವರು ಅದನ್ನು ಸ್ವೀಕಾರ ಮಾಡಿ ದೇವರು ತನ್ನ ಸೇವೆಗೆ ಅದನ್ನು ಉಪಯೋಗ ಮಾಡಿಕೊಂಡ್ರು. ಈ ಮಾತನ್ನೆಲ್ಲ ಮೋಶೆ ದೇವರಿಂದ ಕೇಳಿಸ್ಕೊಂಡ್ರು. ಹೇಗೆ ಕೇಳಿಸ್ಕೊಂಡಿರ್ಬೋದು ಅಂತ ಒಂದು ಪ್ರಶ್ನೆ ನಮಗಿರ್ಬೋದಲ್ಲ. ಆ ಪ್ರಶ್ನೆಗೆ ಉತ್ತರ ದೇವರು 89ನೇ ವಚನದಲ್ಲಿ ಕೊಟ್ಟಿದ್ದಾನೆ. ದ ಬುಕ್ ಆಫ್ ನಂಬರ್ಸ್ ಚಾಪ್ಟರ್ 7 and verse 89. ಅರಣ್ಯಕಾಂಡ 7ನೇ ಅಧ್ಯಾಯದ 89ನೇ ವಚನದಲ್ಲಿ ನಾವು ನೋಡುವಾಗ ಮೋಶೆ ಯೆಹೋವನ ಸಂಗಡ ಮಾತಾಡಬೇಕೆಂದು ಯಾವ ರೀತಿಯಾಗಿ ಮಾತಾಡ್ದ, ಹೇಗೆ ಮಾತಾಡ್ದ, ಎಲ್ಲಿಂದ ಮಾತಾಡ್ದ, ಈ 3 ಪ್ರಶ್ನೆಗೆ ಉತ್ತರ ಈ ಒಂದು ವಚನದಲ್ಲಿದೆ. ಈಗಾಗಲೇ ನಮಗೆ ನೆನಪಿದೆ. ಅದೇನಂತ ಹೇಳಿದರೆ ದೇವರು ಮೋಶೆಯ ಸಂಗಡ ಮಾತನಾಡಿದ್ದು 560 ಸಾರಿ. ಈ ಪಂಚಗ್ರಂಥಗಳಲ್ಲಿ ಪೆಂಟಟೂಕ್ನಲ್ಲಿ ಆದಿಕಾಂಡ, ವಿಮೋಚನ ಕಾಂಡ, ಯಾಜಕಾಂಡ, ಅರಣ್ಯಕಾಂಡ, ಧರ್ಮೋಪದೇಶ ಕಾಂಡ, ಈ 5 ಪುಸ್ತಕಗಳಲ್ಲಿ 560 ಸಾರಿ ದೇವರು ಮೋಶೆ ಸಂಗಡ ಮಾತನಾಡಿದ್ದಾನೆ ಎಂಬ ಪದ ಬರ್ತದೆ. 300 ಸಾರಿ ಅದು ಚರಿತ್ರೆಯ ಪುಸ್ತಕಗಳಲ್ಲಿ ಬರ್ತದೆ. 1200 ಸಾರಿ ಪ್ರವಾದಿಗಳ ಪುಸ್ತಕದಲ್ಲಿ ಬರ್ತದೆ. ಒಟ್ಟು 2084 ಸಾರಿ ಹಳೆ ಒಡಂಬಡಿಕೆಯಲ್ಲಿ ದೇವರು ಮಾತಾಡಿದನೆಂಬಂಥ ಪದ. ಮೋಶೆ ಯೆಹೋವನ ಸಂಗಡ ಮಾತಾಡಬೇಕೆಂದು ದೇವದರ್ಶನ ಗುಡಾರದೊಳಗೆ ಹೋದಾಗ ಆಜ್ಞಾಶಾಸನಗಳ ಮಂಜೂಷದ ಮೇಲಣ ಕೃಪಾಸನದ ಮೇಲಿನಿಂದ ಆ 2 ಕೆರೂಬಿಗಳ ನಡುವೆಯಿಂದ ತನ್ನ ಸಂಗಡ ಮಾತಾಡುವ ಯೆಹೋವನ ಸ್ವರವು ಅವನಿಗೆ ಕೇಳಿಸ್ತು. ಹೀಗೆ ದೇವರು ಮೋಶೆ ಸಂಗಡ ಮಾತಾಡಿದನು. ದೇವರು ಎಲ್ಲಿಂದ ಹೇಗೆ ಮಾತಾಡ್ದ ಅಂತ ಹೇಳುವಾಗ ದೇವದರ್ಶನ ಗುಡಾರದಲ್ಲಿ ಹೊರಗಿನ ಪ್ರಕಾರ ಪವಿತ್ರ ಸ್ಥಳ, ಅತಿ ಪವಿತ್ರ ಸ್ಥಳ, ಮಹಾಪವಿತ್ರ ಸ್ಥಳದಲ್ಲಿ ಅಲ್ಲಿ ಆಜ್ಞಾಶಾಸನಗಳ ಮಂಜೂಷ ಇತ್ತು. ಅದರ ಮೇಲೆ ಕೃಪಾಸನ ಇತ್ತು. 2 ಕೆರೂಬಿಗಳ ನಡುವೆಯಿಂದ ದೇವರು ಮಾತನಾಡಿದನು. ಮೋಶೆ ದೇವರ ಸ್ವರವನ್ನು ಚೆನ್ನಾಗಿ ಕೇಳಿಸಿಕೊಂಡು ಈ ರೀತಿಯಾಗಿ ಈ ದೊಡ್ಡ ಒಂದು ಅಧ್ಯಾಯ ಅರಣ್ಯಕಾಂಡ 7ನೇ ಅಧ್ಯಾಯ ನಾವು ಮುಗಿಸಿಕೊಳ್ಳುವಂತೆ, ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ನಮಗೆ ಕೃಪೆ ಕೊಟ್ಟಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 7.
On the 7th day, Elishama the son of Ammihud, prince of the children of Ephraim, offered. His offering was 1 silver charger, the weight whereof was 130 shekels, 1 silver bowl of 70 shekels, after the shekel of the sanctuary, both of them full of fine flour mingled with oil for a meat offering, 1 gold spoon of 10 shekels, full of incense, 1 young bullock, 1 ram, 1 lamb of the first year for a burnt offering, 1 kid of the goats for a sin offering, and for a sacrifice of peace offerings 2 oxen, 5 rams, 5 he-goats, 5 lambs of the first year. This was the offering of Elishama the son of Ammihud. On the 8th day offered Gamaliel the son of Pedazur, prince of the children of Manasseh. His offering was 1 silver charger of the weight of 130 shekels, 1 silver bowl of 70 shekels, after the shekel of the sanctuary, both of them full of fine flour mingled with oil for a meat offering, 1 golden spoon of 10 shekels full of incense, 1 young bullock, 1 ram, 1 lamb of the first year for a burnt offering, 1 kid of the goats for a sin offering, and for a sacrifice of peace offerings 2 oxen, 5 rams, 5 he-goats, 5 lambs of the first year. This was the offering of Gamaliel the son of Pedazur. On the 9th day, Abidan the son of Gideoni, prince of the children of Benjamin, offered. His offering was 1 silver charger, the weight whereof was 130 shekels, 1 silver bowl of 70 shekels, after the shekel of the sanctuary, both of them full of fine flour mingled with oil for a meat offering, 1 golden spoon of 10 shekels full of incense, 1 young bullock, 1 ram, 1 lamb of the first year for a burnt offering, 1 kid of the goats for a sin offering, and for a sacrifice of peace offerings 2 oxen, 5 rams, 5 he-goats, 5 lambs of the first year. This was the offering of Abidan the son of Gideoni. On the 10th day, Ahiezer the son of Ammishaddai, prince of the children of Dan, offered. His offering was 1 silver charger, the weight whereof was 130 shekels, 1 silver bowl of 70 shekels, after the shekel of the sanctuary, both of them full of fine flour mingled with oil for a meat offering, 1 golden spoon of 10 shekels full of incense, 1 young bullock, 1 ram, 1 lamb of the first year for a burnt offering, 1 kid of the goats for a sin offering, and for a sacrifice of peace offerings 2 oxen, 5 rams, 5 he-goats, 5 lambs of the first year. This was the offering of Ahiezer the son of Ammishaddai. On the 11th day, Pagiel the son of Okran, prince of the children of Asher, offered. His offering was 1 silver charger, the weight whereof was 130 shekels, 1 silver bowl of 70 shekels, after the shekel of the sanctuary, both of them full of fine flour mingled with oil for a meat offering, 1 golden spoon of 10 shekels full of incense, 1 young bullock, 1 ram, 1 lamb of the first year for a burnt offering, 1 kid of the goats for a sin offering, and for a sacrifice of peace offerings 2 oxen, 5 rams, 5 he-goats, 5 lambs of the first year. This was the offering of Pagiel the son of Okran. On the 12th day, Ahira the son of Enan, prince of the children of Naphtali, offered. His offering was 1 silver charger, the weight whereof was 130 shekels, 1 silver bowl of 70 shekels, after the shekel of the sanctuary, both of them full of fine flour mingled with oil for a meat offering, 1 golden spoon of 10 shekels full of incense, 1 young bullock, 1 ram, 1 lamb of the first year for a burnt offering, 1 kid of the goats for a sin offering, and for a sacrifice of peace offerings 2 oxen, 5 rams, 5 he-goats, 5 lambs of the first year. This was the offering of Ahira the son of Enan. This was the dedication of the altar in the day when it was anointed by the princes of Israel, 12 chargers of silver, 12 silver bowls, 12 spoons of gold, each charger of silver weighing 130 shekels, each bowl 70. All the silver vessels weighed 2,400 shekels, after the shekel of the sanctuary. The golden spoons were 12, full of incense, weighing 10 shekels apiece, after the shekel of the sanctuary. All the gold of the spoons was 120 shekels. All the oxen for the burnt offering were 12 bullocks, the rams 12, the lambs of the first year 12, with their meat offering, and the kids of the goats for sin offering 12. And all the oxen for the sacrifice of the peace offerings were 24 bullocks, the rams 60, the he-goats 60, the lambs of the first year 60. This was the dedication of the altar. After that it was anointed. And when Moses was gone into the tabernacle of the congregation to speak with him, then he heard the voice of one speaking unto him from off the mercy seat that was upon the ark of testimony, from between the 2 cherubims, and he spake unto him.